ಹಲೋ ಪ್ರೀತಿ ವೀಕ್ಷಕರೇ, ಪ್ರೀತಿ ಇಲ್ಲ ಅಂತ ಯಾವಾಗ ಗೊತ್ತಾಗುತ್ತೆ? ಪ್ರೀತಿ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ. ಪ್ರೀತಿ ಇದು ಎರಡೂವರೆ ಶಬ್ದಕ್ಕೋಸ್ಕರ ನಾವು ಇಡೀ ಜೀವನವೆಲ್ಲ ಹೋರಾಡ್ತೀವಿ. ಹಾಗೆ ಧರ್ಮರಾಯ ಹೇಳಿದ ಹಾಗೆ ನಮ್ಮ ಸಂಗಾತಿ ಕೊನೆಯವರೆಗೆ ನಾವು ಬಯಸುವ ಒಂದು ಪ್ರೀತಿ, ಒಂದೇ ಒಂದು ಹಿಡಿ ಪ್ರೀತಿಯನ್ನ ಕೊಡಬಹುದು ಅನ್ನುವ ಆಸೆಯಲ್ಲಿ ನಮ್ಮ ಯೌವನಕ್ಕೆ ಕಾಲಿಟ್ಟ ಗಳಿಗೆಯಿಂದ ಹುಡುಕ್ತೀವಿ. ಅದು ಸಿಗದ ಹೋದಾಗ ಬಹಳ ನಿರಾಸೆ ಆಗುತ್ತೆ. ಸಿಕ್ಕರೆ ಸ್ವರ್ಗಕ್ಕೆ ಮೂಲೆಗೇಣಾಗುತ್ತೆ. ಅಂತಹ ಬಹಳಷ್ಟು ಅದೃಷ್ಟವಂತರು, ಅವ್ರಿಗೇನು ಸಮಸ್ಯೆ ಇಲ್ಲ, ಅವ್ರ ಜೀವನದಲ್ಲಿ ಎಲ್ಲೆಲ್ಲೋ ಹೋಗಿರ್ತಾರೆ. ಆದ್ರೆ 85% ಜನರಿಗೆ ಅವರ ಪ್ರೀತಿ ಜೀವನ ಪರ್ಯಂತ ಹುಡುಕಾಟನೆ ಆಗೋಗಿರುತ್ತೆ. ಅದು ಯಾಕೆ? ಅದಿಲ್ಲ ಅಂದ್ರೆ ಹೇಗೆ ಗೊತ್ತಾಗುತ್ತೆ? ಸಂಗಾತಿಯಲ್ಲಿ ಪ್ರೀತಿ ಕಡಿಮೆ ಆಗಿದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ? ನಮ್ಗೆ ಪ್ರೀತಿ ಸಿಕ್ಕಿಲ್ಲ ಅಂತ ಹೇಗೆ ಗೊತ್ತಾಗುತ್ತೆ? ಪ್ರೀತಿಯನ್ನ ಹೇಗೆ ಪಡ್ಕೊಳ್ಳೋದು? ಇದನ್ನೆಲ್ಲ ನೋಡೋಣ ಇವತ್ತಿನ ಸಂಚಿಕೆ. ನಾವು ಪ್ರೀತಿ ಅಂತ ಅಂದ ತಕ್ಷಣ ಬರೀ ಅದು ಮದುವೆ ಅಂತ ಅನ್ಕೊಳ್ತೀವಿ. ಆದ್ರೆ ಮದುವೆ ಆಚೆ ನಿಜವಾದ ಪ್ರೀತಿ ಆರಂಭವಾಗಬೇಕು. ನಿಜವಾದ ಪ್ರೀತಿಯನ್ನ ಆರಂಭಿಸೋದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಪರಸ್ಪರರ ಒಪ್ಪಿಗೆ ಮತ್ತು ಸಮರ್ಪಣೆ. ನೀನು ಹೇಗಿದ್ದೀಯೋ ಹಾಗೆ ನಾನು ಒಪ್ಪಿಕೊಳ್ತೀನಿ. ನಿನ್ನ ಗುಣ ದೌರ್ಬಲ್ಯಗಳೆಲ್ಲ ನನಗೆ ಗೊತ್ತು, ಹಾಗೆ ಅದು ನಿನ್ನ ವಿಶೇಷತೆ. ಆ ವಿಶೇಷತೆಯೊಂದಿಗೆ ನಾನು ನಿನ್ನನ್ನ ಒಪ್ಪಿಕೊಳ್ತೀನಿ ಅನ್ನುವ ಸಂಗಾತಿ ಸಿಕ್ಕಿದ್ರೆ ಅದು ಅದೃಷ್ಟ, ಸೌಭಾಗ್ಯ. ಅದೇ ನಿಜವಾದ ಪ್ರೀತಿ. ಅಲ್ಲಿ ಯಾವುದೇ ನಿರೀಕ್ಷೆ ಇರೋದಿಲ್ಲ. ದಿನ ಬೆಳಗಾದ್ರೆ ಬದಲಾಯಿಸುವ ಹೋರಾಟ ಇರೋದಿಲ್ಲ. ಬದಲಿಗೆ ನೀನ್ ಹೇಗಿದೆಯೋ ಹಾಗಿರು, ನಾನ್ ಹೇಗಿರ್ತೀನೋ ಹಾಗಿರ್ತೀನಿ. ಅಂದ್ರೆ ವ್ಯಕ್ತಿತ್ವದಲ್ಲಿ ಉದಾಹರಣೆಗೆ ಹಲ್ಲುಜ್ಜೋದಿಲ್ಲಪ್ಪ ನಾನು. ಬೆಳಗ್ಗೆ ಎದ್ದ ತಕ್ಷಣ ನನ್ಗೆ ಹತ್ರ ಬಂದ್ರೆ ವಾಸನೆ ಆಗುತ್ತೆ, ಅವಾಗ ಹೇಳ್ಬೇಕು ನೀನ್ ಹಲ್ಲುಜ್ಜಿದ್ರೆ ನನ್ಗೆ ವಾಸನೆ ಆಗುತ್ತೆ, ಆಗಲ್ಲ ಅಂತ. ಆದ್ರೆ ನೀನ್ ಹಲ್ಲೇ ಉಜ್ಜಿಲ್ಲ, ಏನು ಕೊಡಕು ನೀನು, ನೀನ್ ಇದನ್ ನೋಡು, ನೀನ್ ಆ ತರ ಇರೋದ್ ನೋಡು, ನೀನ್ ಹಂಗಿರೋದ್ ನೋಡು, ನೀನ್ ಯಾವಾಗೂ ಹಂಗೆ, ಈ ತರ ಮಾತನಾಡಬಹುದು. ಇದು ಒಪ್ಪಿಗೆ ಅಲ್ಲ, ಇದು ಮೂದಲಿಕೆ, ತಿರಸ್ಕಾರ. ಅದೇ ನನಗೆ ಹಲ್ಲುಜ್ಜೋದು ಇಷ್ಟ, ನೀನ್ ಹಲ್ಲುಜ್ಕೊಂಡ್ ಬಂದ್ರೆ ಇನ್ನ ಇಷ್ಟ ಆಗ್ತೀಯ, ಈ ತರ ಹೇಳಿದ್ರೆ ಹೇಗೆ? ಪ್ರೀತಿ ಅಂದ್ರೆ ಅದು ಒಪ್ಪಿಕೊಳ್ಳೋದ್ರ ಜೊತೆಗೆ ನಿನ್ನ ದೌರ್ಬಲ್ಯಗಳನ್ನ ತಿಳಿಸ್ತಾ ನಿನ್ನನ್ನ ಬೆಳೆಸೋದು. ಹಾಗೆ ನನ್ನ ದೌರ್ಬಲ್ಯಗಳನ್ನ ನೀನು ಹೇಳಿದಾಗ ಅದನ್ನ ಒಪ್ಪಿಕೊಂಡು ತಿದ್ದಿಕೊಳ್ಳೋದು. ಇದು ಪ್ರೀತಿಯ ಮತ್ತೊಂದು ಮಜಲು. ಈ ಒಂದೊಂದು ಘಟ್ಟದಲ್ಲೂ ಕೂಡ ಪ್ರೀತಿ ಅರ್ಥ ಆಗ್ತಾ ಹೋಗುತ್ತೆ. ಒಬ್ಬರ ಬಗ್ಗೆ ಒಬ್ಬರಿಗೆ ಎಷ್ಟು ಗೌರವ ಇದೆ, ಒಬ್ಬರ ಬಗ್ಗೆ ಎಷ್ಟು ವಿಶ್ವಾಸ ಇದೆ, ನಂಬಿಕೆ ಇದೆ, ಅವರ ಮಾತುಗಳಿಗೆ ಎಷ್ಟು ಬೆಲೆ ಇದೆ, ಈ ತರ ಗೊತ್ತಾಗ್ತಾ ಹೋದಾಗೆ ಅಲ್ಲಿ ಒಂದು ಸಂಬಂಧ ಗಟ್ಟಿಗೊಳ್ಳುತ್ತೆ. ಅದ್ರ ಬದಲು ಊಟಕ್ಕೂ ಅಸಮಾಧಾನ, ಹೇಗ್ ಊಟ ಮಾಡ್ತೀಯ ನೋಡು, ನಿಂಗೇನು ಊಟಕ್ಕೆ ಬರೋದೇ ಇಲ್ಲ, ಅದು ಯಾಕೆ ತಿಂತೀಯ, ಇದು ಯಾಕೆ ತಿಂತೀಯ, ಅದು ಹಿಂಗೆ ಒಂಥರ ಜೀವನ ಅನ್ನೋದು ಕರ 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 ಆಗ್ಬಿಟ್ರೆ ಅಲ್ಲಿ ಪ್ರೀತಿ ಖಂಡಿತ ಗಳಿಸೋದಿಲ್ಲ. ಆರಂಭದಲ್ಲಿ ಓಕೆ, ತುಂಬಾ ಚೆನ್ನಾಗಿರುತ್ತೆ, ನನಗೆ ಇದು ಅವಶ್ಯಕತೆ ಇದೆ, ನನಗೊಬ್ರು ಪ್ರೀತಿ ಮಾಡೋರ ಅವಶ್ಯಕತೆ ಇದೆ, ನನಗೆ ಮದುವೆ ಆಗೋದಕ್ಕೆ ಅವಶ್ಯಕತೆ ಇದೆ ಅಂತ ಮದುವೆ ಮಾಡ್ಕೊಂಡ್ಬಿಡೋದು. ಆಮೇಲೆ ಮರ್ದಿವ್ಸ ಬೆಳಗ್ಗೆಯಿಂದ ಇದೇನೆ, ಒಂದ್ ಸ್ವಲ್ಪ ಕ್ಲೋಸ್ ಆದ್ಮೇಲಂತೂ ಇದೆ, ನೀನ್ ಯಾಕೆ ಹಂಗಿದ್ಯಾ, ನೀನ್ ಯಾಕೆ ಹಿಂಗಿದ್ಯಾ, ನೀನ್ ಹಂಗ್ ಮಾಡ್ಬೇಕಾಗಿತ್ತು, ನೀನ್ ಹಿಂಗ್ ಮಾಡ್ಬೇಕಾಗಿತ್ತು, ನೀನ್ ಹಂಗೆ ಇದ್ರು, ನೀನ್ ಹಿಂಗಿರು. ಓ ಬಾಪ್ರೆ, ಅಲ್ಲೇ ಪ್ರೀತಿ ಸತ್ತಿದೆ, ಸಾಯ್ತಿದೆ ಅನ್ನೋದನ್ನ ನೀವ್ ಅರ್ಥ ಮಾಡ್ಕೋಬೇಕು. ಇದು ಮೊದಲೇ ಲಕ್ಷಣ. ಪ್ರೀತಿ ಸಾಯ್ತಾ ಇರುವ ಮೊದಲೇ ಲಕ್ಷಣ. ಎರಡನೇ ಲಕ್ಷಣ, ಪ್ರೀತಿ ಎಲ್ಲೋ ದೂರ ಒಂದು ವಾರ ಹೊರಟು ಹೋಗಿದ್ದಾರೆ. ಆ ಪ್ರೀತಿ ಇದ್ದವರು ವೇಟ್ ಮಾಡ್ತಾರೆ. ಯಾವತ್ತೂ ಕೂಡ ನೀನ್ ಯಾಕೆ ಬರ್ಲಿಲ್ಲ, ನಿನ್ನದೇನು, ನೀನಲ್ಲಿ ಹೋಗಿ ಏನೊಂದು ಮಾಡಿದೆ, ವಿಡಿಯೋ ಕಾಲ್ ಮಾಡು, ಮತ್ತೊಂದು ಮಾಡು, ಆ ತರ ಅಪನಂಬಿಕೆಯನ್ನ ಮಾಡೋದಿಲ್ಲ. ಅದು ವಿಶ್ವಾಸವನ್ನಿಡುತ್ತೆ. ಯಾರೋ ಒಬ್ರು ಬಂದು ಹೇಳ್ತಾರೆ, ಮನೆ ಹೆಂಡತಿ ಆಫೀಸಿಗೆ ಹೋದಾಗ ಅಲ್ಲಿ ಯಾರದೋ ಕಾರ್ ಎತ್ಕೊಂಡು ಹೋದ್ಲು, ಅವ್ರು ನಿಮ್ ಹೆಂಡತಿ ಸರಿ ಇಲ್ಲ, ಯಾರದೋ ಕಾರಲ್ಲಿ ಓಡಾಡ್ತಾ ಇದ್ದಾಳೆ ಅಂತ ಗಂಡ ಹೇಳ್ಬೋದು.
ಹಾಗೆ ಗಂಡ ಹೊರಗಡೆ ಹೋದಾಗ ಹೆಂಡತಿ ಕೇಳ್ಬೋದು, ನಿಮ್ನ ಗಂಡ ಸರಿ ಇಲ್ಲ, ಯಾರನ್ನೋ ಕೂರ್ಸ್ಕೊಂಡು ಹೋಗ್ತಾ ಇದ್ದ ಅಂತ. ಅವಾಗ ಹೆಂಡತಿ ಆದವಳಿಗೆ ನಿಜವಾಗ್ಲೂ ಪ್ರೀತಿ ಇದ್ರೆ, ಗಂಡನಾದವನಿಗೆ ನಿಜವಾಗ್ಲೂ ವಿಶ್ವಾಸ ಇದ್ರೆ, ಆತ ಮನೆಗ್ ಬಂದ್ಮೇಲೆ ಹೆಂಡತಿ ಹತ್ರ ನೇರವಾಗಿ ಕೇಳ್ತಾನೆ, ಇವತ್ತೆಲ್ಲಿ ಹೋಗಿದ್ದೆ, ಏನ್ ಮಾಡಿದ್ದೆ ಅಂತ ಕೇಳ್ಬೋದು. ಯಾರೋ ಹೇಳಿದಾರೆ ಹಿಂಗೆ, ಆತರ ಹೇಳ್ಬೋದು. ಅದಿಲ್ಲ ಅಂತಂದ್ರೆ ಅವಳೇನೆ ಅಥವಾ ಅವನೇನೆ ಹೊರಗಡೆ ಹೋದವರು ಖುದ್ದಾಗಿ ಬಂದು, ಇವತ್ತಿಲ್ಲ ನಾನು ಇಂಥವ್ರು ಕೂರ್ಸ್ಕೊಂಡು ಹೋಗಿದ್ದೆ, ಇಂಥದ್ದಾಯ್ತು, ಈ ತರ ಆಯ್ತು ಅಂತ ಪ್ರತಿದಿನ ತಾನು ಹೊರಗಡೆ ಹೋದಾಗ ಏನಾಯ್ತು ಏನಿಲ್ಲ ಅನ್ನೋದನ್ನ ಹೇಳಿಕೊಳ್ಳುವ ಸ್ವಾತಂತ್ರ್ಯ, ಮುಕ್ತ ವಾತಾವರಣ ಮನೆಯಲ್ಲಿ ಇರುತ್ತೆ. ಇದು ಪ್ರೀತಿಯ ಇನ್ನೊಂದು ಮುಖ, ಇನ್ನೊಂದು ಲಕ್ಷಣ. ಪ್ರೀತಿ ಇಲ್ಲ ಅಂತಂದ್ರೆ ಮನೆಗೆ ಬಂದ ತಕ್ಷಣ ಗಂಡ ಬೈತಾನೆ ಅಥವಾ ಹೆಂಡತಿ ಅನುಮಾನದಿಂದ ನೋಡ್ತಾಳೆ ಅಂತಂದ್ರೆ ಆ ಹೊರಗಡೆ ಹೋದ ವ್ಯಕ್ತಿ ಹೊರಗಡೆ ಏನೇನಾಯ್ತು ಅನ್ನೋದನ್ನ ಹೇಳೋದನ್ನ ನಿಲ್ಲಿಸ್ಬಿಡ್ತಾನೆ. ಇದು ಒಂದು. ಎರಡನೇದಾಗಿ, ಯಾವ್ದಾದ್ರು ವಿಷಯಕ್ಕೆ ನೀವು ಕೇಳದೆ ಹೋದ್ರು ಅವ್ರು ಹೇಳ್ತಾ ಇದ್ದವರು ಒಂದೇ ಸರಿ ಸ್ಟಾಪ್ ಮಾಡ್ಬಿಟ್ರೆ ಅವಾಗ ನೀವು ಎಚ್ಚೆತ್ಕೊಳ್ಬೇಕು, ಅವರು ಮೋಸ ಮಾಡ್ತಿರ್ಬೋದು. ಅವಾಗೂ ಕೂಡ ಪ್ರೀತಿ ಸತ್ತಿದೆ ಅಂತ ಲೆಕ್ಕ. ಒಂದು, ಮುಕ್ತವಾದ ವಾತಾವರಣ ಅಲ್ಲಿ ಇಲ್ಲ ಅಂತಂದ್ರೆ ಅವಾಗ ಪ್ರೀತಿ ಸಾಯುತ್ತೆ. ಎರಡನೇದು ಅಂದ್ರೆ ಇದ್ದಕ್ಕಿದ್ದ ಹಾಗೆ ಆ ವ್ಯಕ್ತಿ ಎಲ್ಲೋ ಕಟ್ ಮಾಡ್ಕೊಂಡ ಅಂತಂದ್ರೆ ಅವಾಗೂ ಕೂಡ ಸೂಚನೆ ಸಿಗುತ್ತೆ. ಇದು ಪ್ರೀತಿ ಮುಗಿತಾ ಇರುವ ಲಕ್ಷಣ ಅಂತ. ಇದು ಮೂರನೇದು. ಪ್ರೀತಿ ಇಲ್ಲ ಅಂತ ಗೊತ್ತಾದಾಗ ನಾಲ್ಕನೇದು, ಈ ವೈಯಕ್ತಿಕ ಸ್ವಚ್ಛತೆ, ವೈಯಕ್ತಿಕ ಅಲಂಕಾರ, ವೈಯಕ್ತಿಕ ಬದುಕನ್ನ ನೆಗ್ಲೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವತ್ತು ನೀವು ನೋಡ್ಬೋದು, ಬಹಳಷ್ಟು ಹೆಣ್ಮಕ್ಳಿಗೆ ಥೈರಾಯ್ಡ್ ಸಮಸ್ಯೆ ಇದೆ. ಬಹಳಷ್ಟು ಹೆಣ್ಮಕ್ಳಿಗೆ ತಮ್ಮನ್ನ ತಾವು ಪ್ರೀತಿಸಿಕೊಳ್ಳುವ ಮನಸ್ಥಿತಿ ಹೊರಟು ಹೋಗಿದೆ. ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಾರೆ, ಅದನ್ನ ಹಚ್ಕೋ, ಇದನ್ನ ಹಚ್ಕೋ, ಆ ತರ ಮಾಡು, ಈ ತರ ಮಾಡು, ಆ ತರ ನೋಡಿ ಹಚ್ಕೊಂಡು ಮಾಡ್ಕೊಂಡು ಕಲರ್ ಹಾಕೋತಾರೆ, ತಲೆಗೆ ಬಟ್ಟೆ ತಗೋತಾರೆ, ಅದೆಲ್ಲ ಮಾಡ್ತಾರೆ. ಬಟ್ ಅದನ್ನು ಮೀರಿ ಅವರಿಗೆ ಸ್ವಯಂ ಪ್ರೀತಿ ಹೊರಟೋಗಿದೆ. ಉದಾಹರಣೆಗೆ ವಾಕಿಂಗ್ ಹೋಗೋದಿಲ್ಲ, ರುಚಿಯಾಗಿ ಯಾರಿಗೂ ಮನೇಲಿ ಇರೋರಿಗೆ ಅಡಿಗೆ ಮಾಡಿ ಹಾಕೋದಕ್ಕೆ ಮನ್ಸಿಲ್ಲ, ಗೊತ್ತಿಲ್ಲದ ಹಾಗೆ ಒಳಗೆ ಅವರು ಖಿನ್ನತೆಗೆ ಜಾರ್ತಾ ಇರ್ತಾರೆ. ಇದು ಕೂಡ ಪ್ರೀತಿ ರಾಹಿತ್ಯದ ನಾಲ್ಕನೇ ಲಕ್ಷಣ. ಇದು ಒಂದು ಲಕ್ಷಣ. ಯಾಕಂದ್ರೆ ಪ್ರೀತಿ ಬೆಸುವಾಗ ನೀವು ಮದುವೆ ಆದ ಆರಂಭದಲ್ಲಿ ನೋಡಿ, ಸಾಮಾನ್ಯವಾಗಿ ಏನು ಬೆಳಗ್ಗೆ ಬೇಗ ಎದ್ದೇಳೋದು, ಆಮೇಲೆ ರುಚಿಯಾಗಿ ಅಡಿಗೆ ಮಾಡೋದು, ಮನೆ ಗುಡಿಸೋದು, ಒರೆಸೋದು, ನೀಟಾಗಿಡೋದು, ಎಷ್ಟು ಕೇರ್ ತಗೊಳ್ಳೋದು. ಅದೇ ವಿವಾಹದ ನಂತರ ಒಂದು 5-6 ವರ್ಷ ಆದ್ಮೇಲೆ ನಿಧಾನಕ್ಕೆ ಬೇಡ, ಅವಾಗ ಒಂದ್ಸರಿ ಸ್ನಾನ ಮಾಡ್ತೀನಿ ಮಧ್ಯಾಹ್ನ ಒಳಗಡೆ, ಇವಾಗ ಟಿವಿ ನೋಡ್ತೀನಿ. ಅದು ಗಂಡಸು ಹೆಂಗಸು ಇಬ್ರು ಹಂಗೇನೆ. ಅವನು ಶೇವೆ ಮಾಡೋದಿಲ್ಲ ವಾರಗಟ್ಲೆ, ಆಮೇಲೆ ಬಟ್ಟೆ ಯಾವತ್ತೋ ತಗೊಂಡ್ಬಂದಿರ್ತೀರ, ಶಾಪಿಂಗ್ ಹೋಗದೆ ವರ್ಷ ಗಟ್ಲೆ ಆಗೋಯ್ತು, ಯಾವತ್ತೋ ತಂದಿರೋದು ಒಂದೆರಡು ಬಟ್ಟೆ. ದುಡ್ಡಿಲ್ಲ ಅಂತಲ್ಲ, ದುಡ್ಡಿರುತ್ತೆ, ಬಟ್ ಯಾರ ಈ ಹಳೆದಿದೆಯಲ್ಲ, ಸಾಕು ಬಿಡು, ಈ ಸಾಕು ಬಿಡು ಅನ್ನುವ ಮನಸ್ಥಿತಿ ಬಂದ್ಬಿಡುತ್ತೆ. ಸಾಕು ಬಿಡಿದಿಷ್ಟೇ. ಯಾವಾಗ ಇದು ಬಂತು ಅಂದ್ರೆ ಅವಾಗ್ಲೂ ನೀವು ಎಚ್ಚೆತ್ಕೋಬೇಕು, ಎಸ್ ಇದಕ್ಕೇನಾದ್ರೂ ಮಾಡ್ಬೇಕು, ನಾವು ತಕ್ಷಣ ಎಲ್ಲಾದ್ರೂ ಹೋಗ್ಬೇಕು, ಅದಕ್ಕೆ ನಾನು ಬೇರೆ ಹೇಳ್ತೀನಿ ಈ ತರ. ಇದು ಇನ್ನೊಂದು ಲಕ್ಷಣ, ಪ್ರೀತಿ ಸಾಯ್ತಾ ಇದೆ, ಎಚ್ಚೆತ್ಕೊಳ್ಳಿ ಅಂತ. ಇನ್ನು 5ನೇದು, ಮಕ್ಕಳ ಜೊತೆಗೆ. ಮಕ್ಕಳು ಇವಾಗ ದೊಡ್ಡವರಾಗ್ತಾ ಇರ್ತಾರೆ, ಮಕ್ಕಳ ಬಗ್ಗೆ ಆಕೆಗೂ ಆತನಿಗೂ ಪ್ರೀತಿ ಕಾಣಿಸ್ತಾ ಇಲ್ಲ. ಇದು ಬಹಳ ಮುಖ್ಯವಾದ ಲಕ್ಷಣ. ಪ್ರೀತಿ ಮನೆಯಲ್ಲಿ ಕಡಿಮೆ ಆಗ್ತಿದೆ, ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಕಡಿಮೆ ಆಗ್ತಿದೆ ಅನ್ನೋದ್ರ ಲಕ್ಷಣ. ಯಾಕೆಂದ್ರೆ ಪ್ರತಿಯೊಬ್ಬ ಸಂಗಾತಿನೂ ತನ್ನ ಸಂಗಾತಿಯ ತರನೇ ಹೋಗಬೇಕು ಅಂತ ಆಯ್ಕೆ ಮಾಡ್ಕೊತಾರೆ. ನೀವು ಆಯ್ಕೆ ಮಾಡ್ಕೊತಾರೆ. ನೀವು ನೋಡಿರ್ಬೋದು, ಹೆಂಡತಿ ನಿನ್ ತರದೇ ಮಗುಬೇಕು ಅಂತ ಗಂಡ ಹತ್ರ ಅಂದ್ರೆ, ಗಂಡ ನಿನ್ ತರ ಇರೋ ಮಗುಬೇಕು ಅಂತ ಹೇಳ್ತಾರೆ. ಆದ್ರೆ ಪ್ರೀತಿ ಕಡಿಮೆ ಆದ ತಕ್ಷಣ ಏನಾಗುತ್ತೆ, ಆ ಇಬ್ಬರಿಂದ ಹುಟ್ಟಿದ ಮಕ್ಕಳ ಮೇಲೆ ಆ ಪರಿಣಾಮ ಕಾಣಿಸ್ತದೆ. ಉದಾಹರಣೆಗೆ, ಮಕ್ಕಳ ಬಗ್ಗೆ ಕೇರ್ ಇರೋದಿಲ್ಲ. ನನಗೆ ಇಷ್ಟ ಇಲ್ಲದ ಸಂಬಂಧಪ್ಪ, ಈ ಸಂಬಂಧದಿಂದ ಈ ಮಗು ಹುಟ್ಟಿದೆ, ಆದ್ರಿಂದ ಆ ಮಗುವಿನ ಮೇಲೂ ನನ್ ಕಾಳಜಿ ಇಲ್ಲ, ಏನ್ ಮಾಡೋದು? ಈ ತರಹ ಬಹಳಷ್ಟು ಸಮಸ್ಯೆ ಘಟಿಸುತ್ತೆ. ಅದರಲ್ಲಿಯೂ ಮಕ್ಕಳ ಮೇಲೆ ಇದು ಪರಿಣಾಮ ಬೀರುತ್ತೆ. ಇಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಮೊಟ್ಟ ಮೊದಲನೇದಾಗಿ ಪ್ರೀತಿಯನ್ನ ಜೀವಂತ ಪಡಿಸ್ಬೇಕು. ಪ್ರೀತಿಯನ್ನ ಜೀವಂತ ಪಡಿಸೋದು ಹೇಗೆ ಅಂತ ನೋಡ. ಮುಂದಿನ ಸಂಚಿಕೆಯಲ್ಲಿ ಈ ಪ್ರೀತಿ ಲಕ್ಷಣ ನೀವು ಕಂಡ್ರೆ, ಈ ನಾನು ಹೇಳಿದ ಲಕ್ಷಣಗಳು ನಿಮ್ಮಲ್ಲಿ ಕಂಡ್ರೆ ಬೇಗ ಎಚ್ಚೆತ್ಕೊಡಿ. ಹಾಗೆ ಮುಂದಿನ ವಾರದ ಈ ಸಂಚಿಕೆಗೋಸ್ಕರ ಕಾಯ್ತಾ ಇರಿ. ಸಿಗೋಣ. ಧನ್ಯವಾದಗಳು. ನಮಸ್ಕಾರ.